ಹಲೋ ಫ್ರೆಂಡ್ಸ್, ಆಫ್ಟರ್ ಎ ಲಾಂಗ್ ಟೈಮ್ ಹೊಸದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಅದರ ಹೆಸರು ಬಂದುಬಿಟ್ಟು ಕಾಂಕ್ರೋಪೋನಿಕ್ಸ್ ಅಂತ, CROPONICS. ಈ ನೇಮ್ ಯಾಕೆ ಇಟ್ಟಿದ್ದೀನಿ ಅಂದರೆ ಮೇಜರ್ ಎಕ್ಸ್ಪೆರಿಮೆಂಟು ಇದರಿಂದನೇ ಬೇಸಾಗಿದೆ. ಸೊ ಕಾನ್ಸೆಪ್ಟ್ ಏನಂದರೆ, ಹೇಗೆ ನಾವು ಹೈಡ್ರೋಪೋನಿಕ್ಸ್, ವರ್ಟಿಪೋನಿಕ್ಸ್ ಮತ್ತು ಕೋಕೋಪೋನಿಕ್ಸ್ ಥರ ಮಾಡ್ತೀರಿ, ಹಾಗೆ ನಾನು ಅಬ್ಸರ್ವೇಷನ್ ಮಾಡಿರೋದೇನೆಂದರೆ, ಕಾಂಕ್ರೀಟ್ ಯೂಸ್ ಮಾಡಿಕೊಂಡು ಬೇಸ್ ಮೆಟೀರಿಯಲ್ ಥರ ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಆಗಲಿ ಇಲ್ಲಾಂದರೆ ಗಾರ್ಡನಿಂಗ್ ಆಗಲಿ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈ ಐಡಿಯಾ ಯಾಕೆ ಬಂತಂದರೆ, ಮೇಜರ್ಲಿ ನಾವು ನೋಡಿರ್ತೀರಿ, ಅಂದರೆ ಸಿಟಿ ಏರಿಯಲ್ಲಾಗಲಿ ಇಲ್ಲಾಂದರೆ ಎಲ್ಲಾದರೂ, ಅಂದರೆ ನಮ್ಮ ಮನೆ ಪಕ್ಕದಲ್ಲಾಗಲಿ ಕಾಂಕ್ರೀಟ್ ಮೇಲೆ ಕೂಡ ಒಂಥರ ಮೋಸಸ್ಸು ಎಲ್ಲ ಬೆಳೆದಿರುತ್ತೆ. ಮತ್ತು ಲೇಟರ್ ಆನ್ ಈವನ್ ಗ್ರಾಸಸ್ ಎಲ್ಲ ಓವರ್ ದಿ ಟೈಮ್ ಆಕ್ಯುಪೈ ಮಾಡ್ಕೊಂಬಿಡುತ್ತೆ. ಸೊ ನನಗೆ ಏನು ಥಾಟ್ ಬಂದಿತ್ತು ಅಂದರೆ, ಈವನ್ ಕಾಂಕ್ರೀಟ್ ಇದು ಸಾಯಿಲ್ ಥರ ಮಾಡಿಕೊಂಡು ಅದರಲ್ಲಿ ಕೂಡ ಇದು ಮಾಡ್ಬೋದು ಅಂತ, ಅಂದರೆ ಅಗ್ರಿಕಲ್ಚರ್ ಥರ ಮಾಡ್ಬೋದು ಅಂತ. ಬೇಸಿಕ್ ಏನಂದರೆ, ಈವನ್ ನಮ್ಮ ಸಾಯಿಲ್ ಇರುತ್ತಲ್ಲ ಅದು ಕೂಡ ಬಂದುಬಿಟ್ಟು ರಾಕಿಂದ ಬಂದಿರುತ್ತೆ. ರಾಕ್ ಲೀಚಿಂಗ್ ಆಗಿಬಿಟ್ಟು ಅದು ಸಾಯಿಲ್ ಥರ ಆಗುತ್ತೆ. ಸಾಯಿಲ್ ಯಾಕಾಗುತ್ತೆ ಅಂತ ಹೇಳಿದ್ರೆ, ಮ್ಯಾಕ್ಸಿಮಮ್ ಸಾಯಿಲಲ್ಲಿ 5-6% ಅಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಸೊ ಅದಕ್ಕೆ ಅದು ಒಂಥರ ಲಿವಿಂಗ್ ಮೆಟೀರಿಯಲ್ ಥರ ಸಪೋರ್ಟ್ ಮಾಡುತ್ತೆ ಪ್ಲ್ಯಾಂಟ್ಸ್ ಆ್ಯಂಡ್ ಅದರಲ್ಲಿ ಗ್ರೋ ಆಗೋದಕ್ಕೆ. ಸೊ ನಾನು ಇದೇ ಕಾನ್ಸೆಪ್ಟನ್ನ ಇಟ್ಕೊಂಡು, ನಾವು ಒಂಥರ ಕಾಂಕ್ರೀಟ್ ಯೂಸ್ ಮಾಡಿ ಬಿಸಾಕಿರ್ತೀರ ಸ್ಲ್ಯಾಬ್ಸ್ ಎಲ್ಲ, ಅದನ್ನೆಲ್ಲ ಪೌಡರ್ ಮಾಡಿಬಿಟ್ಟು ನಾನು ಈ ಥರ ಮಾಡಿದ್ರೆ ಯೂಸ್ ಆಗುತ್ತೇನೋ ನೋಡ್ಕೊಂಡು, ಗ್ರೋತ್ ಆಗುತ್ತೇನೋ ನೋಡೋದಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಬೈ ದ ವೇ, ನಾನು ಅಂದರೆ ಸಾಯಿಲ್ ಇದು ಸಿಮೆಂಟ್ ಕಾಂಪೋಸಿಷನ್ ಇದು. ಸೊ ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಕೂಡ ಲೈಮ್ಸ್ಟೋನ್ ಇರುತ್ತೆ, ಸಿಲಿಕಾ, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ ಸಲ್ಫೇಟ್, ಐರನ್ ಆಕ್ಸೈಡ್ ಆ್ಯಂಡ್ ಮೆಗ್ನೀಷಿಯಮ್. ಇದೆಲ್ಲ ಸೇಮ್, ಅಂದರೆ ಸಾಯಿಲಲ್ಲಿ ಕೂಡ ಸೇಮ್ ಇರುತ್ತೆ. ಆದರೆ ಸಾಯಿಲಲ್ಲಿ ಡಿಫ್ರೆಂಟ್ ಏನಾಗುತ್ತೆ ಅಂದರೆ, ಅದು ನೋಡಿಸ್ತೀನಿ. ಇದು ಸಾಯಿಲ್ ಕಂಪೋಸಿಷನು ನಾವು ನೋಡ್ತಾ ಇದ್ದೀವಿ. ಇದು ಡಿಫ್ರೆಂಟ್ ಸಾಯಿಲ್ಸ್. ಇದು ಬ್ಲ್ಯಾಕ್ ಸಾಯಿಲು, ಇದು ರೆಡ್ ಸಾಯಿಲು, ಇದು ಬಂದುಬಿಟ್ಟು ಕ್ಲೇ ಸಾಯಿಲು. ಸೊ ನೋಡ್ತಾ ಇದ್ದೀವಿ, ಇದರಲ್ಲಿ ಸೇಮ್ ಸಿಲಿಕಾ ಇದೆ, ಅಲ್ಯೂಮಿನಿಯಂ, ಕ್ಯಾಲ್ಶಿಯಮ್ಮು, ಐರನ್ನು, ಮೆಗ್ನೀಷಿಯಮ್ಮು, ಸೋಡಿಯಮ್, ಸೇಮ್ ಕಂಪೋಸಿಷನೇ ಇದೆ. ಸೊ ಡಿಫ್ರೆನ್ಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ನಮಗೆ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ, ಇದರಲ್ಲಿ ಸಾಯಿಲಲ್ಲಿ ಇನ್ನೂ ಜಾಸ್ತಿ ಇದೆ. ನೋಡ್ತಾ ಇದ್ದೀರಾ ನೀವು, ಬೇರೆ ಬೇರೆ ಕಾಂಪೋನೆಂಟ್ಸು, ಮೈಕ್ರೋ ಆ್ಯಂಡ್ ಮೈನರ್ ಮ್ಯಾಕ್ರೋ ಮಿನರಲ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಏನಂದರೆ, ಸಾಯಿಲ್ ಕಂಪೋಸಿಷನಲ್ಲಿ ನೋಡ್ತಾ ಇದ್ದರೆ ಏರ್, ಅಂದರೆ ಪೋರಸ್ ಏರ್ ಇರುತ್ತೆ. ಆರ್ಗ್ಯಾನಿಕ್ ಕಾಂಪೌಂಡು 4-6% ಅಷ್ಟಿರುತ್ತೆ. ಮಿನರಲ್ಸ್ ಅಂದರೆ ಮೇಲೆ ನಾವು ಕಂಪೋಸಿಷನ್ ನೋಡಿದ್ರಲ್ಲ, ಸೇಮ್ ಅದೇ, ಐರನ್ನು, ಕ್ಯಾಲ್ಶಿಯಮ್ಮು ಆ ಥರ. ಮತ್ತು ವಾಟರ್ ಈಸ್ ಎ ಮೇಜರ್ ಕಾಂಪೊನೆಂಟ್, 65% ಇದೆ ಸಾಯಿಲಲ್ಲಿ. ಸೊ ಇದೇ ಥರನೇ ನಾನು ಏನು ಮಾಡಿದ್ದೇನೆ ಅಂದರೆ, ನಾವು ಯಾಕೆ ಕಾಂಕ್ರೀಟ್ನ ಯೂಸ್ ಮಾಡಿಕೊಂಡು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ತೊಗೊಂಡು ಇವಾಗ ಮಾಡ್ತಾಯಿದ್ದೀನಿ. ಸೊ ಈ ಕಾಂಕ್ರೋಪೋನಿಕ್ಸ್ ಅನ್ನೋದು ಸ್ವಂತ ನಾನೇ ನೇಮ್ ಮಾಡಿದ್ದೀನಿ. ಎಲ್ಲೂ ಇಲ್ಲ, ಅಂದರೆ ಕಾಂಕ್ರೋಪೋನಿಕ್ಸ್ ಅನ್ನೋದು ಒಂಥರ ಎಲ್ಲೂ ಇಲ್ಲ. ನಾನು ಗೂಗಲೆಲ್ಲ ಹುಡುಕಿದಾಗ ಅದು ಕಾಣಿಸ್ಲಿಲ್ಲ. ಸೊ ಒಂಥರ ಹೊಸ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ ಅನ್ನಿಸ್ತಾ ಇದೆ. ಸೊ ಇದು ಏನು ಕಾಂಕ್ರೋಪೋನಿಕ್ಸ್ ಅಂತ ಹೇಳಿದ್ರೆ, ಏನು ಕ್ರೋಪೋನಿಕ್ಸ್ ಅಂತ ಬಂದಿದೆ. ಇದು ಗೂಗಲಲ್ಲಿ ಕಾಣಿಸ್ಲಿಲ್ಲ ನನಗೆ ಎಲ್ಲೂ. ಸೊ ನೆಕ್ಸ್ಟ್ ಬಂದುಬಿಟ್ಟು, ನಾನು ಎಕ್ಸ್ಪೆರಿಮೆಂಟಿಗೆ ತೊಗೊಂಡಿರೋ ಮೆಟೀರಿಯಲ್ ಇದು. ಸೊ ಇದು ನೋಡ್ಬೋದು ನೀವು, ಅಂದರೆ ಇದೆಲ್ಲ ಫುಲ್ಲು ಕಾಂಕ್ರೀಟು ಓಲ್ಡ್ ಆಗಿರೋದಕ್ಕೆ ಇದರಲ್ಲಿ ಗ್ರಾಸಸ್ಸು ಎಲ್ಲ ಬೆಳೆದಿದೆ. ಸೊ ಇದೆ
ನಾನು ಹೇಳ್ತಾ ಇದ್ದಿದ್ದು ನಿಮಗೆ. ಅಂದರೆ ಇಲ್ಲಿ ಬೇಸ್ ಐಡಿಯಾ ಏನಂದರೆ, ಕಾಂಕ್ರೀಟ್ನ ನಾವು ಸಾಯಿಲ್ ಥರ ಬೇಸ್ ಮೆಟೀರಿಯಲ್ ಮಾಡಿಕೊಂಡು ಅದರಲ್ಲಿ ಒಂದು 4-5% ಆರ್ಗ್ಯಾನಿಕ್ ಮ್ಯಾಟರ್ ಇದ್ದರೆ ಕಾಂಕ್ರೀಟ್ ಕೂಡ ಒಂಥರ ಅದು ನಮಗೆ ಸಾಯಿಲ್ ಥರ ಆ್ಯಕ್ಟ್ ಮಾಡುತ್ತೆ ಅನ್ನೋದು ಒಂದು ಕ್ವಶನ್, ಇಲ್ಲಾಂದರೆ ಒಂದು ಥಾಟ್ ಮೇಲೆ ಈ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ನಾನು. ನೋಡ್ತಾ ಇದ್ದೀರಿ ನೀವು, ಇದೆಲ್ಲ ಇದು ಬೇಸಲ್ಲಿರೋದೆಲ್ಲ ಕಾಂಕ್ರೀಟ್. ನೆಕ್ಸ್ಟ್ ಇದು ನಾನು ಈ ಸ್ಯಾಂಪಲಲ್ಲಿ ತಗೊಂಡೆ ಅಂದರೆ ಪೌಡರ್ ತಗೊಂಡೆ. ಇದು ಸಿಮೆಂಟ್ ಬ್ಯಾಗು ಫುಲ್ ಹಾರ್ಡನಿಂಗ್ ಆಗಿದೆ. ಇದನ್ನು ಹೊಡೆದ್ಬಿಟ್ಟು ಫುಲ್ ಪೌಡ್ರ್ ಮಾಡಿಕೊಂಡು ನಾನು ಸ್ಯಾಂಪಲ್ ತಗೊಂಡೆ ಕಾಂಕ್ರೀಟ್ದು. ಮತ್ತು ನೋಡಿ, ಇದು ಈ ಥರ ತಗೊಂಡಿದ್ದೀನಿ, ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಫುಲ್ ಪೌಡ್ರ್ ಮಾಡಿಕೊಂಡು ನಾನು ಅದನ್ನು ಸಾಯಿಲ್ ಥರ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಫುಲ್ ಪೌಡ್ರು ಅಂದರೆ ಸಾಯಿಲ್ ಕನ್ಸಿಸ್ಟೆನ್ಸಿ ಏನಿರುತ್ತೋ, ಸಾಯಿಲು ಮಡ್ ಕ್ಲೇ ಥರ ನಾನು ಫುಲ್ಲು ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡೋದಕ್ಕೆ ಇದರಲ್ಲೇ ಟಬ್ಬಲ್ಲೇ ಹಾಕ್ಬಿಟ್ಟು ಅದನ್ನು ಎಕ್ಸ್ಪೆರಿಮೆಂಟ್, ಅಂದರೆ ಸ್ಮಾಲ್ ಸ್ಕೇಲ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಸ್ಮಾಲ್ ಸ್ಕೇಲ್ ಥರ ನೋಡ್ತಾ ಇದ್ದೀರಿ. ಫುಲ್ಲು ಇದೆಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಪೆಬಲ್ಸ್ನೆಲ್ಲ ದೊಡ್ಡ ಪೆಬಲ್ಸ್ ತೆಗ್ದಾಕಿದ್ದೀನಿ. ಕನ್ಸಿಸ್ಟೆನ್ಸಿ ಒಂಥರ ಸಾಯಿಲ್ ಔಟ್ಲುಕ್ ಥರ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಯೂಸ್ ಮಾಡಿ ಟೊಮ್ಯಾಟೊ ಸೀಡ್ಸ್, ಈಗ ಕಾಣಿಸ್ತಾ ಇದೆ ನಿಮಗೆ, ಟೊಮ್ಯಾಟೊ ಸೀಡ್ಸ್ ಮತ್ತು ವಾಟರ್ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಏನು ಅಂದ್ಕೊಂಡೇನೆಂದರೆ, ಬೇಸ್ ಮೆಟೀರಿಯಲ್ಲು ಕಾಂಕ್ರೀಟ್ ತಗೊಂಡಿರೋದ್ರಿಂದ ಬರಲ್ವೇನೋ ಅಂದ್ಕೊಂಡಿದ್ದೆ ನಾನು. ಅಂದರೆ ಒಂಥರ ಫುಲ್ಲು ಕಾಂಕ್ರೀಟ್ ಇದೆಲ್ಲ ಫುಲ್ಲು ಸಿಮೆಂಟ್ ಇದೆ, ಸೊ ಬರೋಲ್ಲ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು ವಾರ ಕೂಡ ಬಂದಿರಲಿಲ್ಲ. ನನಗೂ ಒಂದು ಕನ್ಫ್ಯೂಷನ್ ಆಯಿತು, ಅಂದರೆ ಬರಲ್ವೇನೋ ಅಂದ್ಕೊಂಡಿದ್ದೆ. ಮತ್ತು ನೆಕ್ಸ್ಟು 7 days ಆದಮೇಲೆ ಅದು ಬಂತು, ರಿಯಲಿ ಮೊಳಕೆ ಎಲ್ಲ ಬಂದಿದೆ ಟೊಮ್ಯಾಟೊ ಸೀಡ್ಸ್. ತೋರಿಸ್ತೀನಿ ಅದನ್ನು. ಸ್ಲೈಡ್ ಓಪನ್ ಮಾಡ್ಕೊಬೇಕು. ಓಕೆ, ಸ್ಲೈಡ್ ಆ್ಯಡ್ ಮಾಡ್ತೀನಿ ಅದನ್ನು ನಾನು. ಸೊ ಈ ಎಕ್ಸ್ಪೆರಿಮೆಂಟ್ನ ಆಲ್ಮೋಸ್ಟ್ ನಾನು 5 years ಆದಮೇಲೆ ಈ ಥರ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ. ಈ ಥರ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ 5-6 ಎಕ್ಸ್ಪೆರಿಮೆಂಟ್ಸ್ ನಾನು ಮಾಡಿದ್ದೆ ನನ್ನ ಗ್ರ್ಯಾಜುಯೇಷನಲ್ಲಿ ಇದ್ದಾಗೂ. ಒಂಥರ ನಮ್ಮ ಪ್ಯಾಷನ್ ಅಂತ ಇರುತ್ತಲ್ಲ, ಅದಕ್ಕೆ ಮಿಸ್ ಆಗ್ತಾಯಿದ್ದೆ. ನಿಮ್ಗೊಂದು ಹೇಳಬೇಕು, ನನ್ನ ಪರಿಚಯ ಏನಂದರೆ, ನಾನು ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದೀನಿ, BSc ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಈ ಥರ ಒಂಥರ ನೇಚರ್ನ ಅಬ್ಸರ್ವ್ ಮಾಡೋದು, ಅದರಿಂದ ಇನ್ಫ್ಲುಯೆನ್ಸ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಅದರಿಂದ ಒಂದು ಕನ್ಕ್ಲೂಷನ್ ಎಕ್ಸ್ಪೆರಿಮೆಂಟ್ಸ್ ಥರ ಮಾಡೋದು, ಈ ಥರ ಜಾಸ್ತಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ದೆ ಚೈಲ್ಡ್ಹುಡ್ಡಲ್ಲಿ. ಆಲ್ಮೋಸ್ಟ್ 10th 12th ಆ ಥರ, ಈವನ್ ಚಿಕ್ಕವಾಗಿನಿಂದನೇ ಸ್ಟಾರ್ಟ್ ಆಗೋಗಿತ್ತು ಆ ಥರ ಕ್ಯೂರಿಯಾಸಿಟಿ ಮೈಂಡು. ಈಗ ಪ್ರೆಸೆಂಟ್ಲಿ ನಾನು UPSC ಆಸ್ಪಿರೆಂಟು, UPSCಗೆ ಓದ್ತಾ ಇದ್ದೀನಿ. 5 attempts ಮಾಡಿದ್ದೀನಿ. ಅದರಲ್ಲಿ CSCಯಲ್ಲಿ 2 ಮೈನ್ಸ್ ಕೊಟ್ಟಿದ್ದೀನಿ. ಈ ಸರಿ ರಿಸಲ್ಟ್ಗೆ ಕಾಯ್ತಾ ಇದ್ದೀನಿ. ಚೆನ್ನಾಗಾಗಿದೆ ಪೇಪರು. ಮತ್ತು CAPFಲ್ಲಿ 3 times ರಿಟರ್ನ್ ಕ್ವಾಲಿಫೈ ಮಾಡಿದ್ದೀನಿ. ಡ್ಯೂ ಟು ಸಮ್ ಫಿಸಿಕಲ್ ಮೆಡಿಕಲ್ ಇಶ್ಯೂಸ್ ಅದು ಫೈನಲ್ ಲಿಸ್ಟಲ್ಲಿ ಕ್ವಾಲಿಫೈ ಆಗಿರಲಿಲ್ಲ. ಮತ್ತು ನಮಗೆ 2024ಅಲ್ಲಿ KS ಪ್ರೊಬೇಷನರಿ ಆಫೀಸರ್ಸ್ ಇತ್ತಲ್ಲ, ಅದರಲ್ಲೂ ಮೈನ್ಸ್ ಬರೆದಿದ್ದೀನಿ. ಅದು ಸ್ಟೇಟ್ ಪ್ರಾಬ್ಲಮಿಂದ ಸ್ವಲ್ಪ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅದು ಚೆನ್ನಾಗಿ ಬರೆದಿದ್ದೀನಿ. ನೋಡ್ಬೇಕು ಏನಾಗುತ್ತೋ ಅಂತ. ಎಲ್ಲ ರಿಸಲ್ಟು ಚೆನ್ನಾಗೇ ಬರ್ತಿದ್ದೀನಿ. ಮೈನ್ಸ್ ಎಲ್ಲ ಆ್ಯಂಟಿಸಿಪೇಷನ್ ಹೈ ಇದೆ, ಈ ಸರಿ ಆಗೋಗುತ್ತೆ ಅಂದ್ಕೊಂಡು. ಸೊ ಇದು ನನ್ನ ಪರಿಚಯ. ಸೊ ನನ್ನ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ, ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ವರ್ಕ್ ಆಗುತ್ತಾ, ಇಲ್ಲಾಂದರೆ ಏನಾದರೂ ಆಗುತ್ತಾ, ಇದೊಂದು ಅಂದರೆ ಒಂಥರ ಫ್ಯೂಚರಲ್ಲಿ ಏನಾದರೂ ರೆವಲ್ಯೂಷನ್ ತರ್ಬೋದಾ, ಕಾಂಕ್ರೀಟ್ ಸಾಯಿಲ್ ಯೂಸ್ ಮಾಡಿಕೊಂಡು ಗ್ರೋ ಮಾಡ್ಬೋದಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಗೆ ಗೊತ್ತು ಸಿಂಥೆಟಿಕ್ ಒಂಥರ ಸ್ಪಂಜೆಲ್ಲ ಯೂಸ್ ಮಾಡಿಕೊಂಡು ಹೈಡ್ರೋಫೋನಿಕ್ಸ್ ಮಾಡ್ತಾರೆ, ಏರೋಫೋನಿಕ್ಸ್ ಮಾಡ್ತಾರೆ, ವರ್ಟಿಫೋನಿಕ್ಸ್ ಮಾಡ್ತಾರೆ, ಎಲ್ಲ ಆರ್ಟಿಫಿಷಿಯಲ್ ಯೂಸ್ ಮಾಡ್ತಾರೆ. ಇದು ಸಿಮೆಂಟ್ ಏನಿಲ್ಲ, ಹ್ಯೂಮನ್ ಮೇಡು ಒಂದು ಸಾಯಿಲ್ ಅಷ್ಟೇ. ಅದು ಆರ್ಟಿಫಿಷಿಯಲ್ ಕ್ರಿಯೇಟೆಡ್, ಆಂಥ್ರೋಪೋಸೀನ್ ಅಂತಿರಲ್ಲ, ಇದು ಎಕ್ಸಾಂಪಲ್ ಸಿಮೆಂಟು.
ನಾವು ಇದನ್ನು ಕೂಡ ಹೆಂಗೆ ಯೂಸ್ ಮಾಡ್ಕೊಬೋದು ಅಂತ ಅಷ್ಟೇ. ನಮಗೆ ಬೇಕಾದಂಗೆ ಒಂದು ಫ್ಯೂಚರಲ್ಲಿ ಒಂದು ಕ್ಯೂರಿಯಾಸಿಟಿ ಥಾಟ್ ಅಷ್ಟೇ. ಸೊ ನೋಡೋಣ ರಿಸಲ್ಟ್ಸ್ ಏನು ಬರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಇದರಿಂದ ಏನು ಬಂದಿದೆ ಅಂತ. ನಾನು ಈ ವಿಡಿಯೋ ಆಲ್ಮೋಸ್ಟು 1 ವೀಕ್ ಆದಮೇಲೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಬಂದಿದೆ ಟೊಮೆಟೊ ಸೀಡ್ಸ್ ಎಲ್ಲ ಮೊಳಕೆ ಬಂದಿದೆ. ಅದು ಎಷ್ಟು ಗ್ರೋತ್ ಆಗುತ್ತೆ ಅಂತ ಆಮೇಲೆ ನಾನು ಇನ್ನೊಂದು ಚಿಕ್ಕ ವಿಡಿಯೋ ಹಾಕ್ಬಿಟ್ಟು ಅದರಲ್ಲಿ ಜಾಯಿನ್ ಮಾಡಿಬಿಟ್ಟು ನಿಮಗೆ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್. ಏನಾದರೂ ಡೌಟ್ ಇದ್ದರೆ ಮತ್ತು ಈ ಥರ ಎಕ್ಸ್ಪೆರಿಮೆಂಟ್ಸ್ ನಿಮಗೂ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ ಪ್ಲೀಸ್.